ಶೋಧ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಪ್ರತಿದಿನ ಒಂದೊಂದು ವಿಶೇಷ ಮಾಹಿತಿಯನ್ನು ಹೊತ್ತು ತರುತ್ತಿದ್ದೇವೆ. ಈ ದಿವಸ ಟೈಟಾನಿಕ್ ಹಡಗಿನ ಒಂದು ದುರಂತ ಕಥೆಯನ್ನು ಶೋಧನೆ ಮಾಡಿ ಬಂದಿದ್ದೇವೆ. ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ವಿಡಿಯೋನ ನೋಡೋಕ್ಕಿಂತ ಮೊದಲು ನಮ್ಮ ಯೂಟ್ಯೂಬನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಟಚ್ ಮಾಡಿ. ಇನ್ನು ವಿಚಾರ ಶುರು ಮಾಡೋಣ. ಶತಮಾನದ ಮಹಾರಹಸ್ಯ, ಮುಳುಗದ ಹಡಗು ಟೈಟಾನಿಕ್ನ ಕಣ್ಣೀರಿನ ಕತೆ. ವಿಶ್ವದ ಇತಿಹಾಸದಲ್ಲೇ ಅತ್ಯಂತ ಚರ್ಚೆಗೊಳಗಾದ, ಇಂದಿಗೂ ಜನರ ಮನಸ್ಸಿನಲ್ಲಿ ಕುತೂಹಲ ಮೂಡಿಸಿದ ಒಂದು ಹೆಸರಿದೆ, ಅದು ಟೈಟಾನಿಕ್. ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದ್ದರೂ ಆ ಕಾಲದಲ್ಲಿ ಮನುಷ್ಯ ನಿರ್ಮಿಸಿದ ಅತ್ಯಂತ ಬೃಹತ್ ಮತ್ತು ಭವ್ಯವಾದ ಚಲಿಸುವ ವಸ್ತು ಎಂದರೆ ಅದು ಟೈಟಾನಿಕ್ ಹಡಗು ಮಾತ್ರ. ಭವ್ಯತೆಗೆ ಪ್ರತೀಕವಾಗಿರುವಂತಹದ್ದು ಈ ಹಡಗು. ಬ್ರಿಟನ್ನ ವೈಟ್ ಸ್ಟಾರ್ ಲೈನ್ ಎಂಬ ಪ್ರತಿಷ್ಠಿತ ಹಡಗು ಸಂಸ್ಥೆ ಈ ಬೃಹತ್ ನೌಕೆಯನ್ನು ನಿರ್ಮಿಸಿತ್ತು. ಸರಿಸುಮಾರು 882 ಅಡಿ ಉದ್ದ ಹಾಗೂ 175 ಅಡಿ ಎತ್ತರವಿರುವ ಈ ಹಡಗನ್ನು ಕಟ್ಟುವುದು ಆ ಕಾಲಕ್ಕೆ ಒಂದು ದೊಡ್ಡ ಸಾಹಸವೇ ಆಗಿತ್ತು. ಅರಮನೆಯನ್ನೇ ಸೋಲಿಸುವಂತಹ ರಾಜಾತಿಥ್ಯ, ಈಜುಕೊಳ, ಜಿಮ್ನಾಷಿಯಂ, ಅತ್ಯಾಧುನಿಕ ಗ್ರಂಥಾಲಯಗಳು ಹಾಗೂ ದುಬಾರಿ ರೆಸ್ಟೋರೆಂಟ್ಗಳು ಈ ಹಡಗಿನಲ್ಲಿ ಇದ್ದವು. ಇದರ ಸುರಕ್ಷತಾ ವ್ಯವಸ್ಥೆಯನ್ನು ನೋಡಿ ಇಡೀ ಜಗತ್ತೇ ಇದನ್ನು ಅನ್ಸಿಂಕಬಲ್ ಎಂದರೆ ಮುಳುಗದ ಹಡಗು ಎಂದು ಬಣ್ಣಿಸಿತ್ತು. ಮೊದಲ ಪ್ರಯಾಣವೇ ಇದರದ್ದು ಕೊನೆಯಾಗಿತ್ತು. ಅದು 1912 ಏಪ್ರಿಲ್ 10ರಂದು ಟೈಟಾನಿಕ್ ತನ್ನ ಚೊಚ್ಚಲ ಪ್ರಯಾಣವನ್ನು ಇಂಗ್ಲೆಂಡ್ನ ಸೌಥಾಂಪ್ಟನ್ನಿಂದ ಅಮೆರಿಕದ ನ್ಯೂಯಾರ್ಕ್ ನಗರಕ್ಕೆ ಆರಂಭಿಸಿತು. ಹಡಗಿನಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ಉದ್ಯಮಿಗಳು, ಗಣ್ಯರು ಹಾಗೂ ಹೊಸ ಬದುಕನ ಕನಸನ್ನು ಹೊತ್ತು ನೂರಾರು ಬಡ ಕುಟುಂಬಗಳು ಸೇರಿ ಸುಮಾರು 2200ಕ್ಕೂ ಹೆಚ್ಚು ಪ್ರಯಾಣಿಕರು ಮತ್ತು ಸಿಬ್ಬಂದಿ ಇದ್ದರು. ಆದರೆ ವಿಧಿ ಆಟವೇ ಬೇರೆಯಾಗಿತ್ತು. ಪ್ರಯಾಣ ಆರಂಭಿಸಿದ ಕೇವಲ 4 ದಿನಗಳಲ್ಲೇ, ಅಂದರೆ 1912 ಏಪ್ರಿಲ್ 14ರ ಭೀಕರ ರಾತ್ರಿ, ಸರಿಸುಮಾರು ರಾತ್ರಿ 11:15 ಸಮಯ ಅನಿಸುತ್ತೆ, ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ವೇಗವಾಗಿ ಚಲಿಸುತ್ತಿದ್ದ ಟೈಟಾನಿಕ್ ಬೃಹತ್ ಹಿಮಬಂಡೆಗೆ ಡಿಕ್ಕಿ ಹೊಡೆಯಿತು. ಆ ಕರಾಳ ರಾತ್ರಿಯ ದುರಂತ. ಹಿಮಬಂಡೆ ಡಿಕ್ಕಿ ಹೊಡೆದಾಗ ಹಡಗಿನ ತಳಭಾಗಕ್ಕೆ ತೀವ್ರ ಹಾನಿಯಾಗಿತ್ತು. ನೀರು ನುಗ್ಗಲು ಆರಂಭಿಸಿತು. ಕೇವಲ 2 ಗಂಟೆ 40 ನಿಮಿಷಗಳ ಅವಧಿಯಲ್ಲಿ, ಅಂದರೆ ಏಪ್ರಿಲ್ 15 ಮುಂಜಾನೆ 2 ಗಂಟೆ 40 ನಿಮಿಷಕ್ಕೆ ಇಡೀ ಜಗತ್ತು ಬೆರಗಾಗಿದ್ದ ಈ ಭವ್ಯ ನೌಕೆ 2 ಹೋಳಾಗಿ ಸಮುದ್ರದ ಆಳದಲ್ಲಿ ಜಲಸಮಾಧಿಯಾಯಿತು. ಹಡಗಿನಲ್ಲಿ ಸಾಕಷ್ಟು ಪ್ರಯಾಣದಲ್ಲಿ ಲೈಫ್ ಬೋಟ್ಗಳು, ಜೀವರಕ್ಷಕ ದೋಣಿಗಳು ಇರಲಿಲ್ಲ. ಅಲ್ಲಿದ್ದ ಕೆಲವೇ ದೋಣಿಗಳು ಮೊದಲು ಮಹಿಳೆಯರು ಮತ್ತು ಮಕ್ಕಳಿಗೆ ಆದ್ಯತೆ ನೀಡಲಾಗಿತ್ತು. ಕೊರೆಯುವ ಚಳಿಯ ಆ ಅಟ್ಲಾಂಟಿಕ್ ಸಾಗರದ ಹಿಮಗೆಡ್ಡೆಯಂತಹ ನೀರಿನಲ್ಲಿ ಸಿಲುಕಿ ಸುಮಾರು 1500ಕ್ಕೂ ಹೆಚ್ಚು ಅಮಾಯಕ ಜೀವಗಳು ಪ್ರಾಣ ಕಳೆದುಕೊಂಡವು. ಕೇವಲ 700ರಷ್ಟು ಜನರು ಮಾತ್ರ ಪವಾಡ ಸದೃಶದಲ್ಲಿ ಬದುಕುಳಿದರು. ಸಮುದ್ರದ ಆಳದಲ್ಲಿ ಇಂದಿಗೂ ಮೌನವಾಗಿದೆ. ದುರಂತ ನಡೆದು ಸುಮಾರು 100 ವರ್ಷ ಕಳೆದ ನಂತರ, ಅಂದರೆ 1985ರಲ್ಲಿ ವಿಜ್ಞಾನಿ ರಾಬರ್ಟ್ ಬ್ಲಾರ್ಡ್ ನೇತೃತ್ವದಲ್ಲಿ ತಂಡವು ಸಮುದ್ರದ ಸುಮಾರು 12,500 ಅಡಿ ಆಳದಲ್ಲಿ ಬಿದ್ದಿರುವ ಟೈಟಾನಿಕ್ ಅವಶೇಷಗಳನ್ನು ಪತ್ತೆ ಮಾಡಿತು. ಇಂದಿಗೂ ಆ ಅವಶೇಷಗಳು ಸಮುದ್ರದ ಆಳದಲ್ಲಿ ಮನುಷ್ಯನ ಅತಿಯಾದ ಆತ್ಮವಿಶ್ವಾಸ ಮತ್ತು ಪ್ರಕೃತಿಯ ಅಪವಿತ್ರ ಶಕ್ತಿಗೆ ಸಾಕ್ಷಿಯಾಗಿ ಮೌನವಾಗಿ ಮಲಗಿದೆ. ಟೈಟಾನಿಕ್ ಕೇವಲ ಒಂದು ಹಡಗಿನ ದುರಂತವಲ್ಲ, ಅದು ಮನುಕುಲ ಮೌನವಾಗಿ ಎಂದಿಗೂ ಮರೆಯಲಾಗದ ಒಂದು ಮಹಾ ಕಣ್ಣೀರಿನ ಇತಿಹಾಸವೇ ಆಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದು ಶೋಧ ಚಾನಲ್ನ ಒಂದು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ.